ವೇದಮೂರ್ತಿ ಪ್ರಜಾಪವರ್ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಸಿಟಿ ಬೆಳ್ಳಂದೂರು ಪೊಲೀಸ್ ಠಾಣಾ ಸುದ್ದಿ ಇದೀಗ ಬೆಳಕಿಗೆ ಬಂದಿದೆ. ಈ ಘಟನೆ ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ. ಇಡೀ ಪೊಲೀಸ್ ಅಧಿಕಾರಿ ತಲೆ ತಗ್ಗಿಸುವಂತಹ ಕೃತ್ಯ ಬೆಳಕಿಗೆ ಬಂದಿದೆ. ಪೊಲೀಸಪ್ಪನ ಪ್ರೀತ್ಸೆ ಬಳಿಕ ಪ್ರೀತಿಗೆ ದ್ರೋಹ, ಖಾಕಿ ವಸ್ತ್ರ ಧರಿಸಿ ಅಬಲೆಯ ಬದುಕಿನ ಜೊತೆ ಚೆಲ್ಲಾಟವಾಡಿದ ಬೆಳ್ಳಂದೂರು ಪೊಲೀಸ್ ದಿನೇಶ್ ಯಾದವ್ನಿಂದ ಬಡ ಯುವತಿಗೆ ಕೈಕೊಟ್ಟ. ಬಡ ಹುಡುಗಿಯನ್ನ ಮಹಿಳೆಯ ಹೆಸರು ಲಕ್ಷ್ಮಿ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಓಣಿಹಟ್ಟಿ ಗ್ರಾಮದಲ್ಲಿ ಒಬ್ಬ ಹುಡುಗನ್ನ ಸುಮಾರು 4 ವರ್ಷದಿಂದ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಮಾಡ್ಕೋಬೇಕು. ಆ ಹುಡುಗನ್ನ ತುಂಬಾ ಕಷ್ಟದಲ್ಲಿದ್ದಾಗ ಮಹಿಳೆ ಸಹಾಯ ಮಾಡಿ ಓದಿಸಿ ದಿನೇಶ್ ಎಂಬುವತ ಪೊಲೀಸ್ ಆಗಿ ಪಿಸಿಯಾಗಿ ಸೈಲೆಂಟ್ ಆಗ್ತಾನೆ. ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಈತ ವ್ಯಕ್ತಿಗೆ ಕೆಲಸ ಸಿಕ್ಕಿದ ಕೂಡಲೇ ನೀನು ನನಗೆ ಬೇಡ, ಜಾತಿ ಬಂದು ಕುರುಬ ದಿನೇಶ್ ಗೊಲ್ಲರ ಜಾತಿ, ನಿಮ್ಮ ಜಾತಿ ನನಗೆ ಬೇಡ, ನಮ್ಮ ಮನೆಯಲ್ಲಿ ತಂದೆ ತಾಯಿ ಒಪ್ಪುತ್ತಿಲ್ಲ, ನಾನು ನಿನ್ನ ಮದುವೆ ಮಾಡಿಕೊಳ್ಳೋಳ, ನಿನಗೆ ಎಷ್ಟು ದುಡ್ಡು ಬೇಕೋ ಹೇಳು, ನಾನು ಕೊಡ್ತೀನಿ. ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಹೇಗೆ ಹೇಳ್ತೀನಿ ಹಾಗೆ ಕೇಳುವುದು. ನಾನು ಪೊಲೀಸ್ ಅಧಿಕಾರಿಗಳು ನನ್ನ ಮಾತು ಕೇಳುತ್ತಾರೆ. ಪ್ರೀತಿ ನಾಟಕವಾಡಿ ಮೋಸ ಮಾಡಿದ ಬೆಳ್ಳಂದೂರು ಪೊಲೀಸ್ ದಿನೇಶ್ ವಿರುದ್ಧ ನ್ಯಾಯ ಕೊಡಿಸುವ ಜೈ ಭೀಮ್ ಸಂದೇಶ್ ನೇತೃತ್ವದಲ್ಲಿ ಬೆಳ್ಳಂದೂರು ಪೊಲೀಸ್ ಠಾಣಾ ಮುಂದೆ ಮಹಿಳೆಯರು ನಡುಗುವ ಮಳೆಯಲ್ಲಿ ಪ್ರತಿಭಟನೆ. ನ್ಯಾಯ ಸಿಕ್ಕುವವರೆಗೂ ಪೊಲೀಸ್ ಠಾಣೆ ಬಿಟ್ಟು ನಾವು ಈ ಜಾಗ ಬಿಟ್ಟು ಕದಲಲ್ಲ, ಬೇಕೇ ಬೇಕು, ನ್ಯಾಯ ಬೇಕು. ದಿನೇಶ್ ಯಾದವ್ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ಹಾಜರಾಗಬೇಕು. ಇವತ್ತಿಗೆ ಮದುವೆ ಮಾಡಿಕೋಬೇಕು, ಇಲ್ಲಾಂದ್ರೆ ನಾವು ಹೋರಾಟ ನಿಲ್ಲಿಸಲ್ಲ. ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತೀರಾ ಹಾಕಿ, ಲಾಠಿ ಚಾರ್ಜ್ ಮಾಡ್ತೀರಾ ಮಾಡಿ, ನಮಗೆ ನ್ಯಾಯ ಸಿಕ್ಕುವವರೆಗೂ ಪೊಲೀಸ್ ಠಾಣೆ ಬಿಟ್ಟು ಹೋಗುವುದಿಲ್ಲ. ಪೊಲೀಸ್ ಉದ್ಯೋಗ ಸಿಕ್ಕ ಬಳಿಕ ಮದುವೆಗೆ ನಿರಾಕರಣೆ, ಪ್ರೀತಿ ನಾಟಕವಾಡಿ ಇವತ್ತಿಗೆ ಮೋಸ ಮಾಡಿದ ಖಾಕಿ, ಬಡ ಯುವತಿಯ ಬದುಕಿನ ಜೊತೆ ಚೆಲ್ಲಾಟವಾಡಿದ ಪೊಲೀಸ್ ಖಾಕಿ ಅಧಿಕಾರಿಯ ಮೇಲೆ ಮದುವೆ ವಂಚನೆ ಆರೋಪ ಕೇಳಿಬಂದಿದೆ. ಬೆಳ್ಳಂದೂರು ಪೊಲೀಸ್ ಠಾಣಾ ಪ್ರಕರಣ ದೂರು ದಾಖಲು. ವರದಿ ವೇದಮೂರ್ತಿ, NKS TV4 ಬೆಂಗಳೂರು. ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಹತ್ರ ನಾವೆಲ್ಲ ಬಂದಿದ್ದೀವಿ. ನನ್ನ ಸ್ನೇಹಿತ ಸಂದೇಶ್ ಅವ್ರು ಬಂದಿದ್ದಾರೆ, ಸಿಂಗಣ್ಣವ್ರು ಬಂದಿದ್ದಾರೆ. ಸ್ನೇಹಿತರೆ ನೋಡಿ, ಇದೇ ಏನಾದ್ರು ಒಂದು ಸಾಮಾನ್ಯವಾದ ಒಬ್ಬ ಮನುಷ್ಯನಿಗಾಗಿದ್ದಿದ್ರೆ ಪೊಲೀಸರು ಆತನಿಗೆ ಎಡೆಮೂಡಿ ಕಟ್ಟಿ ಕರ್ಕೊಂಡ್ ಬಂದ್ಬಿಡ್ತಿದ್ರು. ಅದೇ ಪೊಲೀಸರು ತಪ್ಪು ಮಾಡಿದಕ್ಕೆ ಆತ ರಾಜ್ಯದಲ್ಲಿದ್ದಾನೆ, ಆತ ಊರಲ್ಲಿಲ್ಲ ಅಂತ ಇದೇ ಪೊಲೀಸರು ಉಡಾಫೆ ಉತ್ತರಗಳನ್ನ ಕೊಡ್ತಿದ್ದಾರೆ. ಅದೇ ಒಂದು ಸಾಮಾನ್ಯ ಜನ ನಾವು ಯಾರಾದ್ರೂ ಈ ಕೆಲಸ ಮಾಡಿದಿದ್ರೆ ಪೊಲೀಸರು ಎಡೆಮುಡಿ ಕಟ್ಟಿ ಕರ್ಕೊಂಡ್ ಬರ್ತಾ ಇದ್ರು. ಕಾಣದ ಎಲ್ಲೋ ಒಂದು ಕ್ಯಾಮ್ರಾ ಇಟ್ಕೊಂಡು ಪೊಲೀಸರು ಅಪರಾಧಿಗಳನ್ನ ಅರೆಸ್ಟ್ ಮಾಡಿರೋ ಇತಿಹಾಸ ಕರ್ನಾಟಕ ಪೊಲೀಸರು ತುಂಬಾ ಇದೆ. ನಾವು ಪೊಲೀಸ್ಗೆ ಮೊದಲು ಗೌರವ ಕೊಡ್ತೀವಿ. ಲೋ ಮಗು, ಯಾರೋ 4 ಜನನ ಕರ್ಕೊಂಡ್ಬಂದು ಅವ್ರು ಇಲ್ಲಿ ಧರಣಿ ಮಾಡಿ ಓಡೋಗ್ಬಿಡ್ತಾರೆ ಅನ್ಕೊಂಬಿಟ್ಟ ಇಲ್ಲಿ ಬಂದು ನಿಂತ್ಕೊಂಡಿದೀವಿ. ಹೋರಾಟ ಮಳೆ ಬರ್ಲಿ ಚಳಿ ಬರ್ಲಿ, ನಿನಗೆ ಅಧಿಕಾರದ ಮದ ಎದ್ದಿ ತಲೆಗೆ ಆ ರೀತಿ ಮಾತಾಡಿದ್ಯಾ? ಈ ಹೆಣ್ಮಗಳ ಪರ ಮಳೆ ಬರ್ಲಿ ಚಳಿ ಬರ್ಲಿ ಸದಾ ನಾವು ನಿಂತ್ಕೊಳ್ತೀವಿ. ನಿನ್ನ ಹತ್ರ ಬರೀ ಅಧಿಕಾರ ಇರ್ಬೋದಷ್ಟೇ, ಆದ್ರೆ ನಮ್ಮ ಹತ್ರ ನಮ್ಮಪ್ಪ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಇದೆ, ಹಕ್ಕಿದೆ. ಜೈ ಭೀಮ್. ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ, ನೀನು ದನಿ ಇರದವರ